तस्मावाप्यो श्रावयेत्याश्रावयन्ति ओमिति सामानि गायन्ति ओम शोमिति शस्त्राणि शगं शंसि ओमित्यर्वर्युः प्रगति प्रतिगरं प्रतिगृह्णाति ओमिति ब्रह्मा प्रसौति ओमित्यग्निहोत्रं मनुजानाति ओमिति ब्राह्मण प्रवक्षन्नाः ब्रह्मोपाप्नवानिति ब्रह्मैवेपाप्नोति इति अष्टमो अनुवाहकः. ನಾವು ನಿನ್ನಿನ ದಿವಸ ಈ 8ನೇ ಅನುವಾಕದ ಅರ್ಥವನ್ನ ತಿಳಿಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಪೂರ್ಣ ಆಗಿದ್ದಿಲ್ಲ, ಅರ್ಥ ಆಗಿದ್ದು. ಏನ್ ಹೇಳಾಕತ್ತಾರೋ ಇಲ್ಲಿ ಓಂಕಾರ ಉಪಾಸನೆ ಅಂದ್ರ ಓಂಕಾರದ ಮ್ಯಾಗ ಇಡೀ ಸೃಷ್ಟಿಯನ್ನ ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚವನ್ನ ಆರೋಪ ಮಾಡಿ ಆರಾಧನೆ ಮಾಡುವುದು ಓಂಕಾರದ ಮೇಲೆ. ಓಂಕಾರವೇ ಆಲಂಬನ. ಅಕಾರ ಉಕಾರ ಮಕಾರದ ಮ್ಯಾಗ ಕ್ರಮವಾಗಿ ಸಮಷ್ಟಿ ಸ್ಥೂಲ, ಸಮಷ್ಟಿ ಸೂಕ್ಷ್ಮ, ಸಮಷ್ಟಿ ಕಾರಣ ಶರೀರವನ್ನು ಆರೋಪ ಮಾಡಿ ಅದನ್ನ ಆರಾಧನೆ ಮಾಡುವಂತಹದ್ದು, ಉಪಾಸನೆ ಮಾಡುವಂತಹದ್ದು ಇಲ್ಲಿ ಓಂಕಾರ ಉಪಾಸನೆಯನ್ನ ಹೇಳ್ತಾ ಇದ್ದಾರೆ. ಇದನ್ನ ಹೇಳಿದ್ರು, ಇದನ್ನೆಲ್ಲ ಹೇಳಿದ್ರು. ಯಾಕಿಷ್ಟು ಓಂಕಾರಕ್ಕೆ ಮ್ಯಾಗ ಇದು ಮಾಡಕತ್ತಾರ ಅಂತಂದ್ರ ಅದನ್ನು ಹೇಳಿದ್ರು. ಎಲ್ಲ ಶಬ್ದಗಳಲ್ಲಿ ಮೊದಲ ಯಾವುದೇ ಒಂದು ಬಾಯಿ ಬಿಡಬೇಕಾದ್ರೆ ಬರುವಂತಹ ಶಬ್ದಗಳು ಸ್ವರಗಳು ಬರ್ತಾವ. ಈ ಅಮ್ಮ ಬಿಡ್ರಿ, ಅನುಸ್ವಾರ ವಿಸರ್ಗ ಬಿಡ್ರಿ, ಎಲ್ಲವೂ ಸ್ವರಗಳದಾವಲ್ಲ. ಸ್ವರಗಳು ಏನದಾವು ಬಾಯಿ ತೆಗಿತಾರ ಸರಳ ಬರುವಂತ ಪದಗಳು ಪ್ರಾರಂಭಕ್ಕೆ. ಕೊನೆಗೆ ಬಾಯಿ ಮುಚ್ಚಬೇಕಾದ್ರ ಮಕಾರ ಬರ್ತದ, ಅಕಾರ ಮತ್ತು ಮಕಾರ. ಅಕಾರ ಮೊದಲು ಬರ್ತದ, ಮಕಾರ ಕೊನೆಗೆ ಬರ್ತದ, ಉಳಿದಿದ್ ಎಲ್ಲವೂ ನಡುವು ಬರ್ತಾವ. ಆದ್ದರಿಂದ ಅಕಾರ ಉಕಾರ ಮಕಾರ ಅಂತ 3 ಅಕ್ಷರದೊಳಗ ಇಡೀ ಒಂದು ಶಬ್ದವನ್ನ ಎಲ್ಲ ಶಬ್ದಗಳಿಂದ ಎಲ್ಲ ವಸ್ತುಗಳನ್ನ, ಜಗತ್ತಿನ ವಸ್ತುಗಳನ್ನ ಸೂಚಿಸಬಹುದು. ಆದ್ದರಿಂದ ಅಕಾರ ಉಕಾರ ಮಕಾರದಲ್ಲಿ ಜಗತ್ತಿನ ಎಲ್ಲ ಸೂಕ್ಷ್ಮ, ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ವಸ್ತುಗಳನ್ನ ಗ್ರಹಿಸುತ್ತಾ ಇತ್ತು. ಆದ್ದರಿಂದ ಓಂ ಅನ್ನುವಂಥದ್ದು ಇಡೀ ಜಗತ್ತಿನ ಸರ್ವ ವಸ್ತುಗಳನ್ನು ಅದು ಏನ್ ಮಾಡ್ತದ, ಪ್ರತಿನಿಧಿಸ್ತದ ಅನ್ನುವಂತ ಮಾತನ್ನ ನಿನ್ನೆ ಹೇಳ್ಕೊತ ಬಂದ. ನೋ ಅದರ್ ವರ್ಡ್ ಕ್ಯಾನ್ ಎಕ್ಸ್ಪ್ರೆಸ್ ಎವ್ರಿಥಿಂಗ್ ಸರ್ವಂ. ಜಗತ್ತಾಗಿದ್ದಂತ ಎಲ್ಲ ವಸ್ತುಗಳನ್ನು ಕರೀಲಿಕ್ಕೆ ಓಂ ಅಂತಾರ. ಹಂಗ ಬೇರೆ ಓಂ ಅನ್ನುವಂತ ವಸ್ತು ಬೇರೆ ಐತೇನ್ರಿ ಅಂದ್ರ ಬೇರೆ ಯಾವುದು ಇಲ್ಲ. When I say chair, the word only points out the chair. ಅಲ್ಲಿ ಕುರ್ಚಿ ತಗೊಂಬ ಅಂದ್ರೆ ಕುರ್ಚಿ ಅಷ್ಟ ತಗೊಂಬರ್ತಾನಲ್ಲ ಏನ್ರಿ, ಅದು ಏಕ ದಿಕ್ಕಿನಲ್ಲಿ ವ್ಯವಹಾರ ಆಗ್ತದೆ. ಕುರ್ಚಿ ಅಂದ್ರೆ ಕುರ್ಚಿ, ಟೇಬಲ್ ತರೋದಿಲ್ಲ ಏನ್ರಿ. ಮೊಬೈಲ್ ತಗೊಂಬ ಅಂದ್ರೆ ಮೊಬೈಲ್ ತಗೊಂಬರ್ತಾನೆ, ಅದ್ರ ಕೂಡಿದ್ದಂತ ಬ್ಯಾಟ್ರಿ ತರೋದಿಲ್ಲ. ಅಂದ್ರೆ ಇದು ಯುನಿಡೈರೆಕ್ಷನಲ್, ಏಕ ದಿಕ್ಕಿನಲ್ಲಿ ವ್ಯವಹಾರ ಆಗ್ತದೆ. ಯಾವುದು ಈ ಲೌಕಿಕ ಶಬ್ದಗಳು. ಆ ಓಂ ಅನ್ನುವಂತ ಶಬ್ದ ಹೆಂಗ್ ಮಾಡ್ತದಂದ್ರೆ ಎಲ್ಲ ವಸ್ತುಗಳಿಗೆ ಓಂ ಅನ್ನಕ್ ಬರ್ತದ ನೋಡ್ರಿ. ಓಂ ಈಸ್ ಓಮ್ನಿ ಡೈರೆಕ್ಷನಲ್, ಸರ್ವ ದಿಕ್ಕಿನಲ್ಲಿ ವ್ಯವಹಾರ ಆಗುವಂತ ಶಬ್ದ ಯಾವ್ದಾರ ಇದ್ರ ಅದು ಓಂ. ಅದಕ್ಕ ಓಂ ಅನ್ನುವಂಥದ್ದು ವೇದದಾಗ ಪವಿತ್ರವಾದ ಒಂದು ಅಕ್ಷರದ ಶಬ್ದ. ಅದು ಏನನ್ನ ಸೂಚಿಸ್ತದ ರೀ? ಅದು ಸ್ಥೂಲ ಸೂಕ್ಷ್ಮ ಕಾರಣ ಪದಾರ್ಥಗಳನ್ನ ಸೂಚಿಸ್ತದ. The totality of all the padarthas is the Lord. ಆ ಎಲ್ಲ ಪದಾರ್ಥಗಳ ಆ ಒಂದು ಒಕ್ಕಟ್ಟು ಏನು ಒಂದು ಕೂಡುವಿಕೆ ಐತಿ, ಅದಕ್ಕೆ ನಾವು ಪರಮಾತ್ಮ ಅಂತ ಕರಿತೀವಿ. ಆದ್ದರಿಂದ ಇದು ಪರಮಾತ್ಮನ ಹೆಸರು. Thus ಓಂ represents Lord. ಓಂ is called ಪ್ರಣವಃ. ಓಂ ಇದಕ್ಕ ನಾವು ಪ್ರಣವ ಅಂತ ಕರಿತೀವಿ. ಯಾಕಂದ್ರ ಇಟ್ ಈಸ್ ಅನ್ ಐಡಿಯಲ್ ನೇಮ್. ಅದು ಒಂದು ಎಲ್ಲ ವಸ್ತುಗಳನ್ನ ಕರೀಲಿಕ್ಕೆ ಒಂದೇ ಒಂದು ಆದರ್ಶವಾದಂತ ಹೆಸರು. ಓಂ ಅಂದ್ರೆ ಜಗತ್ನ ಯಾವ್ದೇ ಪದಾರ್ಥಕ್ಕೂ ಓಂ ಅನ್ಬೋದು. ಮೊಬೈಲ್ಗೂ ಓಂ ಅನ್ಬೋದು, ಪುಸ್ತಕಕ್ಕೂ ಓಂ ಅನ್ಬೋದು, ಟಿವಿಗೂ ಓಂ ಅನ್ಬೋದು, ಫ್ಯಾನಿಗೂ ಓಂ ಅನ್ಬೋದು, ಫ್ರಿಜ್ಗೂ ಓಂ ಅನ್ಬೋದು, ಪೆನ್ನಿಗೂ ಓಂ ಅನ್ಬೋದು ಏನ್ರಿ. ಈ ರೀತಿ ಅಲ್ಲಿ ಓಂ ಅನ್ನುವಂತ ಶಬ್ದದಾಗ ಎಲ್ಲ ವಸ್ತುಗಳ ಹೆಸರುಗಳು ಅಡಕಾಗ್ಯಾವ.
ಇಟ್ ಈಸ್ ಅನ್ ಐಡಿಯಲ್ ನೇಮ್ ಫಾರ್ ದ ಲಾರ್ಡ್. ಆ ಪರಮಾತ್ಮಗೆ ಅಗ್ರಿ ಆದರ್ಶಪ್ರಾಯವಾದ ಹೆಸರು ಯಾವ್ದರ ಇತ್ತಂದ್ರೆ ಓಂ. ಓಂ ಅಂದ್ರೆ ಏನು? ಪರಮಾತ್ಮನ ಕರೆದಂಗ ಒಂದ್ ಏನಪ್ಪಾ ಅಂದ್ರೆ ಹಲವಾರು ಅರ್ಥದವ, ಅದರಲ್ಲಿ ಸಾವಿರಾರು ಅರ್ಥದವ, ಸಾವಿರಾರು ಅರ್ಥದ ಓಂಗೆ. ಅದ್ರ ಇದು ಒಂದು ಅರ್ಥ ಏನು ಅಂದ್ರೆ ಅದು ಎಲ್ಲ ಪದಾರ್ಥಗಳನ್ನ ಸೂಚಿಸ್ತದ. ಎಲ್ಲ ಮಂತ್ರಗಳು ಕೂಡ ಓಂದಿಂದ ಸ್ಟಾರ್ಟ್ ಆಗ್ತಾವ್ರಿ. ಮಂತ್ರಗಳು ಎಲ್ಲವೂ ಹೌದು. ಓಂಕಾರ ಐಡಿಯಲ್ ಸಿಂಬಲ್ ಫಾರ್ ಈಶ್ವರ ಉಪಾಸನಾ. ಆದ್ದರಿಂದ ಈಶ್ವರ ಉಪಾಸನೆಗೆ ಓಂಕಾರ ಮಂತ್ರವನ್ನ, ಓಂಕಾರ ಶಬ್ದವನ್ನ ಬಳಸ್ತಾರೆ. ಹಿಂದೆ ಉಪಾಸನಾ ಕಾಂಡ್ ಆಫ್ ವೇದಾಸ್, ಓಂಕಾರ plays a prominent role as an ideal symbol for Virat, Hiranyagarbha and Ishvara. ವೇದ ಉಪಾಸನಾ ಕಾಂಡ ಕರ್ಮಕಾಂಡದಾಗೂ ಉಪಯೋಗ ಬೀಳ್ತದ, ಕರ್ಮಕಾಂಡ ಅಂದ್ರೆ ಉಪಾಸನಾ ಕಾಂಡದಾಗೂ ಉಪಯೋಗ ಬೀಳ್ತದ, ಓಂಕಾರ ಜ್ಞಾನ ಕಾಂಡದಾಗೂ ಉಪಯೋಗ ಬೀಳ್ತದ. ಉಪಾಸನಾ ಕಾಂಡದಾಗ ಈ ಓಂಕಾರಕ್ಕೆ ಏನಂತ ಅರ್ಥ ಮಾಡ್ಯಾರ ಅಂದ್ರ ಸಮಷ್ಟಿ ಸ್ಥೂಲ ಶರೀರದ ಅಭಿಮಾನಿ ವಿರಾಟನನ್ನ ಸೂಚಿಸ್ತದ, ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿಯಾದ ಹಿರಣ್ಯ ಗರ್ಭನನ್ನ ಇದು ಓಂಕಾರ ಸೂಚಿಸ್ತದ. ಹಂಗ ಸಮಷ್ಟ ಕಾರಣ ಶರೀರದ ಅಭಿಮಾನಿ ಅಂತರ್ಯಾಮಿ ಅಥವಾ ಈಶ್ವರನ್ನು ಕೂಡ ಈ ಓಂಕಾರ ಶಬ್ದವನ್ನು ಇದರಿಂದ ಅದನ್ನು ಹೇಳಬಹುದು. ಓಂಕಾರ ಆದ್ರಿಂದ ನಮಗಿದು ಪವಿತ್ರ ಮತ್ತು ಆಳವಾದ ಅಂತರ್ಗತವಾದ ಅರ್ಥವುಳ್ಳ, ಗರ್ಭೀಕೃತವಾದ ಅರ್ಥವುಳ್ಳ ಒಂದು ಶಬ್ದ. ಅದು ಬಹಳ ಪ್ರಮುಖ ಪಾತ್ರವನ್ನ ಕರ್ಮಕಾಂಡದಲ್ಲಿಯೂ ಬರ್ತದ, ಉಪಾಸನಾ ಕಾಂಡದಲ್ಲಿಯೂ ಬರ್ತದ, ಜ್ಞಾನ ಕಾಂಡದಲ್ಲಿಯೂ ಬರ್ತದೆ. ಓಂಕಾರ plays a prominent role in Gnana Kanda also. How is Omkara important in the ritualistic portion? It is versatile mantra employed for these purposes. ಕರ್ಮಕಾಂಡದಾಗಲೂ ಇದಕ್ಕ ವರ್ಸಟೈಲ್ ಮಂತ್ರ ಅಂತಾರೆ, ಬಹುಮುಖ ಉಪಯೋಗಿ ಉಳ್ಳಂತಹ ಮಂತ್ರ ಇದು ಓಂಕಾರ. ಅದಕ್ಕ ಓಂಕಾರವನ್ನ ಇಲ್ಲಿ ಆಲಂಬನ ಮಾಡಿಕೊಂಡು ಪರಮಾತ್ಮನ ಉಪಾಸನೆಯನ್ನ ಮಾಡ್ಲಿಕ್ಕೆ ಹೇಳಾಕತ್ತಾರ. ಇದನ್ನ ನಿಷ್ಕಾಮದಿಂದ ಮಾಡ್ಬೇಕು, ಮಾಡಿದ್ರ ಅಂತಃಕರಣ ಶುದ್ಧಿ ಆಗ್ತದ, ಅನೇಕ ಜನ್ಮದಲ್ಲಿ ಮಾಡಿದ ಪಾಪ ದೋಷಗಳು ನಿವೃತ್ತಿ ಆಗ್ತವ, ಅಂತಃಕರಣ ಸಾತ್ವಿಕ ಆಗ್ತದ, ಅಂತಃಕರಣ ಸೂಕ್ಷ್ಮ ಆಗ್ತದ, ಬುದ್ಧಿ ಬಹಳ ಸೂಕ್ಷ್ಮ ಆಗ್ತದ, ಸೂಕ್ಷ್ಮ ವಿಚಾರವನ್ನ ಗ್ರಹಣ ಮಾಡುವಂತ ಸಾಮರ್ಥ್ಯ ಬರ್ತದ, ಜ್ಞಾನಕ್ಕ ಅನುಕೂಲ ಆಗ್ತದ, ಆವರಣ ಭಂಗಕ್ಕ ಅನುಕೂಲ ಆಗ್ತದ. ಇಲ್ಲಾಂದ್ರೆ ಅಲ್ಲೇ ಹೇಳ್ತಾರ ಗುರುಗಳು, ತಲೆಯಾಗ ಏನು ಹೋಗುದಿಲ್ಲ ಗಾಡಿ. ಏನ್ ಹೇಳಿದ್ರಿ? ಬಾಳ ಚಂದ ಹೇಳಿದ್ರಿ, ಇನ್ನೊಮ್ಮೆ ಹೇಳ್ರಿ. ಇನ್ನೊಮ್ಮೆ ಹೇಳ್ತೀನಪ್ಪ ಕೇಳು. ತಿಳಿದ ಬಾಳ ಚಂದ ಐತ್ರಿ, ಇನ್ನೊಮ್ಮೆ ಹೇಳ್ರಿ. ಯಾಕ ಹೇಳಿದ್ ನೆನಪುಳಿಯುದಿಲ್ಲ, ಬುದ್ಧಿಯೊಳಗ ನೆನಪಿನ ಶಕ್ತಿ, ಸ್ಮರಣ ಶಕ್ತಿ, ಧಾರಣ ಶಕ್ತಿ ಇರುವುದಿಲ್ಲ. ಅವೆಲ್ಲ ಶಕ್ತಿಗಳು ಬರಬೇಕು, ಅಂತಃಕರಣ ಶುದ್ಧಿ ಆಗ್ಬೇಕು, ಅಂತಃಕರಣದಲ್ಲಿ ಏಕಾಗ್ರತೆ ಆಗ್ಬೇಕು, ಅಂತಃಕರಣದಲ್ಲಿ ಧಾರಣ ಶಕ್ತಿ, ಸ್ಮರಣ ಶಕ್ತಿ ಬರ್ಬೇಕಂದ್ರ ಈ ರೀತಿ ಉಪಾಸನೆಗಳನ್ನ ನಿಷ್ಕಾಮದಿಂದ ಮಾಡ್ಬೇಕು. ಸಕಾಮದಿಂದ ಮಾಡಿದ್ರೆ ಸರ್ಕಸ್ ಮಾಡ್ಕೊಂತ ಕೊಂಡಿರ್ಬೇಕಾಗ್ತದೆ, ಪವಾಡಗಳನ್ನ ಮಾಡುವುದು. ಓಂ ಇತಿ ಪದಂ ಅನುಕೃತಿ ಐತ್ ನೋಡ್ರಿ, ಕೈಯಾಗ ಶಬ್ದ ಹಿಡ್ಕೊಂಡಿರೋದು, ಸಂಸ್ಕೃತ ಇದ್ದಿದ್ ಶ್ಲೋಕದಾಗ. ಓಂ ಇತಿ ಏತತ್ ಅನುಕೃತಿ. ಅನುಕೃತಿ ಅಂದ್ರ ಒಪ್ಪಿಗೆ ಕೊಡೋದು. ಒಬ್ರಿಗೇನೋ ಕೇಳ್ತಾರ, ಅಗ್ನಿ ಕುಂಡದಲ್ಲಿ ಹವಿಸ್ಸುಗಳನ್ನ ಹಾಕುವಂತ ಒಬ್ಬ ಆಚಾರ್ಯ ಹೇಳ್ತಾನ. ಅವಾಗ ಇವ ಏನು ಒಪ್ಪಿಗೆ ಕೊಡೋದು, ಹಾಕಪ್ಪ ಅದು ಒಪ್ಪಿಗೆ ಕೊಡೋದು. ಇದಕ್ಕೇನಂತಾರ ಅನುಕೃತಿ. ಮತ್ತೊಬ್ಬವಂಗ ಈ ಮಂತ್ರ ಹೇಳು ಅಂತ ಹೇಳ್ತಾರ, ಅವ ಆ ಮಂತ್ರ ಹೇಳ್ತಾನ, ಅದಕ್ಕೇನಂತಾರ ಅನುಕೃತಿ, ಒಪ್ಪಿಗೆ ಕೊಡೋದು. ಓಂ is used to express acceptance to the request or a command. ಅದು ಬೇಡಿಕೆ ಇರಬಹುದು ಅಥವಾ ಆಜ್ಞೆ ಇರಬಹುದು. ಹೇಳ್ತಾನ, ಅಲ್ಲಿ ಒಬ್ಬ ಯಜಮಾನ್ ಇರ್ತಾನ, ಒಬ್ಬ ಯಜಮಾನ್ತಿ ಇರ್ತಾಳ, ಇನ್ನು 16 ಮಂದಿ ಋತ್ವಿಜರ್ ಇರ್ತಾರ. ಅದ್ರಾಗ ಒಬ್ಬ ಮುಖ್ಯ ಋತ್ವಿಜ ಇರ್ತಾನ, ಅವ ಹೇಳ್ತಿರ್ತಾನ. ಅವನ ಆಜ್ಞೆಯನ್ನ ಪರಿಪಾಲನೆ ಮಾಡುವುದಾಗ್ಲಿ, ಅವ ಹೇಳಿದ ಮಾತನ್ನ ಕೇಳುವುದಾಗ್ಲಿ, ಅದು ರಿಕ್ವೆಸ್ಟ್ ಅಂತ ತಿಳ್ಕೊಡ್ರಿ, ಅದು ಕಮಾಂಡ್ ಅಂತ ತಿಳ್ಕೊಡ್ರಿ. ಅವ ಏನ್ ಹೇಳ್ತಾನ ಅದಕ್ಕ ಅವ ಹೇಳಿದ ಕೆಲಸವನ್ನ ಮಾಡ್ಲಿಕ್ಕೆ ಇರ್ತಾರ ಜನ.
ಒಂದು ವೇದಕ್ಕ 4 ಮಂದಿ, 4 ವೇದಕ್ಕ 16 ಮಂದಿ ಇರ್ತಾರ ಹೇಳ್ತಾರ. ಫಾರ್ ಎಕ್ಸಾಂಪಲ್ ಇಫ್ ಐ ಸೇ ಕಮ್ ಟು ದಿ ಕ್ಲಾಸ್ ನೆಕ್ಸ್ಟ್ ವೀಕ್ ಆಲ್ಸೋ, ಈಗ ಅವ್ರು ಹೇಳ್ತಾರ ಗುರುಗಳು, ಇವ್ರ ಅಪ್ಪವರು ನಮ್ಮ ಅಪ್ಪವರು ಚೆನ್ನೈದಾಗ ಪ್ರವಚನ ಮಾಡ್ತಾರ, ಮುಂದಿನ ವಾರನು ಕ್ಲಾಸ್ ಅದ ಬರ್ರಿ ಅಂತ ಹೇಳಿದ್ರ ಅಂತ ತಿಳ್ಕೊಡು. ಅವಾಗ ನೀವೇನ್ ಅನ್ಬೇಕು? ಶಿಷ್ಯರಾದವರು ಓಂ ಅನ್ಬೇಕು. ಓಕೆ ಅಂದಂಗ. ಓಂ ಅಂದ್ರೇನು? ಓಕೆ. ನಮ್ಗ ಇಂಗ್ಲಿಷ್ ನಾಗ ಹೂ ಅಂದಂಗ, ನಮ್ ಒಪ್ಪಿಗೆಯನ್ನ ಸೂಚಿಸಿದಂಗ. ಓಂ ಅಂದ್ರ ಒಪ್ಪಿಗೆಯನ್ನ ಸೂಚಿಸ. ಇನ್ನೊಂದು ಅರ್ಥ ಆಯ್ತು, ಮುಂದಿನ ವಾರನು ಕ್ಲಾಸಿಗೆ ಬರ್ರಿ. ಓಂ ಅಂದ್ರ ಓಕೆ ಬರ್ತೇವ್ರಿ, ಒಪ್ಪಿಗೆ ಕೊಟ್ಟಂಗ. ಈ ರೀತಿ ಓಂ ಶಬ್ದನ ಉಪಯೋಗ ಮಾಡ್ತಾರ ತಮಿಳನ್ಸ್. ಇದು ಈಗಿನ ಕಾಲದಾಗನು ಏನಾರ ಹೇಳಿದ್ರಂದ್ರೆ ಓಂ ಅಂತಾರ ಕೊನೆಗೆ. ನಾಳೆ 12 ಗಂಟೆಗೆ ಇಂತಲ್ಲ ಬರ್ರಿ ಅಂದ್ರೆ ಓಂ ಅಂತಾರ, ಅಂದ್ರೆ ಒಪ್ಪಿಗೆ ಕೊಟ್ಟಾಗ. ಓಂ ಈಸ್ ದ ಸೇಮ್ ಆಸ್ ಓಕೆ. ನೋಡ್ರಿ, ಎಂಬ ತೆಗೆದು ಕೆ ಹಾಕ್ಬಿಟ್ರೆ ಓಕೆ ಅಂತ ಇಂಗ್ಲಿಷ್ ಶಬ್ದ. In the ritual, when the priest requests or commands the assistant, he replies with the word Om. ಅವ ಏನು ಮುಖ್ಯ ಪೂಜಾರಿ ಇರ್ತಾನ, ಅವ ಹೆಂಗ ಅಲ್ಲಿ ಅವ ಆದೇಶ ಕೊಡ್ತಾನ, ಆ ಆದೇಶ ಹೇಳಿದಂಗ ಅವನು ಮಾಡ್ಕೊಂತ ಓಂ ಓಂ ಅನ್ಕೊಂತ ಹೋಗ್ತಾರೆ. ಯಾರು? ಅವ್ರ ಕೈಯಾಗಿದ್ದಂತ ಶಿಷ್ಯರು. ಹಸ್ಮೈ ವೈ ಅಪಿ ಐತ್ ನೋಡ್ರಿ ಮುಂದೆ ಶಬ್ದ. ಚಿಕ್ಕವೇ ಶಬ್ದ ಇವು. ಹಸ್ಮ ವಾ ಅಪ್ಯೋ ಅಂತ ಐತವ್ರ. ಅದೇನದು? ಹಸ್ಮ ವೈ ಅಪಿ. 4 ಶಬ್ದ ಪರ್ಯಾಯ ಶಬ್ದಗಳು. ಆಲ್ ದೀಸ್ ವರ್ಡ್ಸ್ ಮೀನ್ ವೆಲ್ ನೋನ್. ಗೊತ್ತಿದೆ ಅಂತ ಅರ್ಥ. ಗೊತ್ತಿದೆ ಅಂದಂಗ. ಹಸ್ಮೈ ವೈ ಅಪಿ ಗೊತ್ತಿದೆ ಪ್ರಸಿದ್ಧಿ ಅಂತ ಅರ್ಥ. It is well known because in the olden days the rituals were popular and therefore the student here is familiar with it. ಗೊತ್ತಿದೆ ಅಂತ. ಮುಂದಿನ ಶಬ್ದ ಓಂ. ಓಂ ಅಂತೇನು? ಓಂ ಶ್ರಾವಯ ಇತಿ ಆಶ್ರಾವಯಂತಿ. ಬಿಡಿಸ್ಯಾರ. ಓಂ ಶ್ರಾವಯ ಇತಿ ಆಶ್ರಾವಯಂತಿ. ಅಲ್ಲಿರದ ಶಬ್ದ ಶ್ರಾವಯಿತ್ಯಾ ಶ್ರಾವಯಂತಿ. ಇಷ್ಟ ಐತಿ. ದೊಡ್ಡ ದೊಡ್ಡ ಯಾಗಗಳಲ್ಲಿ ಅನೇಕ ಋತ್ವಿಜರು ಇರ್ತಾರಲ್ಲೇ. ಅವರು ಅನೇಕ ಕೆಲಸಗಳನ್ನ ಮಾಡಬೇಕಾಗ್ತದ. 14 ಜನ ಇರ್ತಾರ. Some of them offer oblations to various devatas. Some other specialized mantras is chanted in invoke welcome devatas. ಒಂದು ಗುಂಪು ಏನ್ ಮಾಡ್ತಾರಂದ್ರೆ ದೇವತೆಗಳನ್ನ ಬರೀ ಸ್ವಾಗತ ಮಾಡೋರು. ಒಂದು ಗುಂಪಿನವ್ರು ಅಂದ್ರೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ಬೇಕಂದ್ರ 3 ವೇದಗಳ ಅಲ್ಲಿ ಉಪಯೋಗ ಮಾಡ್ತಾರೆ. ಋಗ್ವೇದ ಮಂತ್ರಗಳನ್ನ ಹೇಳುವಂತವ್ರು ಏನದಾರ 4 ಮಂದಿ, ಅವರು ದೇವತೆಗಳನ್ನ ಸ್ವಾಗತ ಮಾಡೋರು ಅಷ್ಟ. ಅವ್ರು ಋಗ್ವೇದ ಮಂತ್ರಗಳನ್ನ ಹೇಳುವಂತವ್ರು 4 ಮಂದಿ ಏನದಾರಲ್ಲ, ಅವರು ದೇವತೆಗಳನ್ನ ಸ್ವಾಗತ ಮಾಡ್ತಾರ. ಯಜುರ್ವೇದದ 4 ಜನ ಏನದಾರಲ್ಲ, ಅವರು ಆ ಹವಿಸ್ಗಳನ್ನ ಹಾಕೋರು. ಅವ್ರು ಯಜ್ಞಕುಂಡದಲ್ಲಿ ಯಾವ್ಯಾವ ಹವಿಸ್ಗಳನ್ನ ಹಾಕಂತಾರ, ಆ ಹವಿಸ್ಗಳನ್ನ ಹಾಕೋರು. ತುಪ್ಪ ಆಗಬಹುದು, ಹಳ್ಳಿ ಕಟ್ಟಿಗೆ ಆಗ್ಬಹುದು, ರೇಷ್ಮೆ ಬಟ್ಟೆ ಆಗ್ಬಹುದು, ಹಾಲಾಗ್ಬಹುದು, ಮೊಸರು ಆಗ್ಬಹುದು. ಏನ್ ಹಾಕ್ತಾರಲ್ಲ ಅಷ್ಟು ಅವಕ್ಕ ಆಪರೇಷನ್ಸ್ ಅಂತಾರ, ಹವಿಸ್ಗಳು ಅಂತಾರ. ಅದನ್ನ ಹಾಕೋರು ಯಾರು? ಯಜುರ್ವೇದದ ಸಂಬಂಧಪಟ್ಟಂತ 4 ಮಂದಿ ಪ್ರೀಸ್ಟ್ ಪೂಜಾರಿಗಳು. ಮತ್ತೆ ಸಾಮವೇದದ ಮಂತ್ರಗಳನ್ನು ಹೇಳುವಂತವ್ರು ಏನಂದ್ರ ದಾನ ಏನ್ ಕೊಡ್ತಾರಲ್ಲ, ಅವಾಗ ಸಾಮವೇದದ ಮಂತ್ರಗಳನ್ನ ಹೇಳುವಂತಹ ಆ ಸಾಮವೇದಕ್ಕೆ ಸಂಬಂಧಪಟ್ಟಂತ 4 ಜನ ಇರ್ತಾರೆ. ಇನ್ನೊಂದು ಉಳಿತು ಯಾವ್ದು ವೇದ? ಇನ್ನೊಂದು ಯಾವ್ದು ಉಳಿತು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅಥರ್ವಣ ವೇದಕ್ಕ ಗೌಣ ಟೈಪ್.
ನರವಣೆ ಗೌಡ ಅದ, ಅವ್ರಿಗೇನ್ ಕೆಲಸ ಇಲ್ಲ, ಬರೀ ಅವ್ರು ನೋಡ್ಕೊಂಡ್ ಕುಂಡ್ರುದು, ಇವ್ರಿಗೆಲ್ಲ ಗೈಡ್ ಮಾಡೋದು ಅಂತಾರ ಅವ್ರು. ಇವ್ರ ಏನ್ ಮಾಡ್ತಾರ್ರಿ, ಕೆಲವೊಂದು ಮಂದಿ ಅಭಿಷಗಳನ್ನ ಹಾಕೋರು, ಕೆಲವೊಂದು ಮಂದಿ ದೇವತೆಗಳನ್ನ ಸ್ವಾಗತ ಕೋರೋರು. When they are ready to perform oblations, the priest asks commands the invitation priest assistant to chant the invitation mantra. ಅವ ಏನಂತಾರ, ಅವ ಮುಖ್ಯ ಇರ್ತಾವ, ಇದು ಮಾಡ್ರಿಪ್ಪ, ಸ್ವಾಗತ ಮಾಡ್ರಿ, ದೇವತೆಗಳನ್ನ ಸ್ವಾಗತ ಮಾಡ್ರಿ ಅಂತ ಋಗ್ವೇದದ 4 ಜನ ಏನ್ ಮಾಡ್ತಾರ, ಸ್ವಾಗತ ಮಾಡ್ತಾರ. ಓ ಶ್ರವಾಯ, which means chant the invitation mantra loud enough to reach the ಸ್ವರ್ಗಲೋಕ. ಓ ಶ್ರವಾಯ ಅಂತಂದ್ರ ಋಗ್ವೇದದ 4 ಜನ ಏನ್ ಬಂದ್ ಇದ್ರ ಅಸಿಸ್ಟೆಂಟ್ಗಳು, ನೀವು ಸ್ವಾಗತವನ್ನು ದೇವತೆಗಳಿಗೆ ಸ್ವಾಗತ ಕೋರುವಂತಹ ಮಂತ್ರಗಳನ್ನ ಜೋರಾದ ಧ್ವನಿಯಲ್ಲಿ ಹೇಳ್ರಿ. ಹೆಂಗಂದ್ರ ಅವು ಸ್ವರ್ಗಕ್ಕೆ ಕೇಳ್ಬೇಕು, ಆ ಸ್ವರ್ಗದಲ್ಲಿ ಇದ್ದಂತ ದೇವತೆಗಳಿಗೆ ಅವು ಮಂತ್ರಗಳು ಕೇಳಬೇಕು. ನೀವು ಕರೆಯುವಂತಹದ್ದು ಸ್ವಾಗತ ಅವ್ರಿಗೆ ಕೇಳಬೇಕು, ಆ ರೀತಿ ಹೇಳ್ರಿ ಅಂತ ನಾವು. ಓಂ ಶೋಂ ಇತಿ ಶಸ್ತ್ರಾಣಿ ಶಶಂತಿ ಶಂಶಂತಿ. ಅವಾಗ ಋಗ್ವೇದ ಮಂತ್ರ ಹೇಳ್ತಾರ, ಋಗ್ವೇದ ಮಂತ್ರ ಚಾಂಟೆಡ್ ವಿತೌಟ್ ಸ್ವರ ಇಲ್ದಲೆ ಚಾಂಟ್ ಮಾಡ್ಬೇಕಂತಾರ. ಅಲ್ಲಿ ಆರೋಹಣ ಅವರೋಹಣ ಇಲ್ಲ, ಸ್ವರ ಇಲ್ಲ, ಆ ರೀತಿ ಚಾಂಟ್ ಮಾಡೋದು. ಹೋಮ ಹವನಗಳಲ್ಲಿ ಆ ರೀತಿ ಚಾಂಟ್ ಮಾಡ್ಬೇಕಂತ ನಿಯಮದ. ಆ ನಿಯಮಕ್ಕ ಏನಂತಾರ, ಶಾಸ್ತ್ರಂ ಅಂತಾರ. ಶಾಸ್ತ್ರ ಮತ್ ನೀವ್ ಇಲ್ಲಿ ಬರಬಾರ್ರಿ, ಶಾಸ್ತ್ರಂ ಅಂತಾರ. ಆ ಒಂದು ಋಗ್ವೇದದ ಮಂತ್ರಗಳನ್ನ ಹೇಳುವಂತವ್ರಿಗೆ ಏನಂತಾರಂತ 4 ಮಂದಿಗೆ ಅವ್ರ ಹೆಸರು ಏನಂದ್ರ ಹೋತ್ರಗಣ ಅಂತಾರ. ಅವ್ರದ್ದೇ ಸ್ಟಾರ್ಟ್ ವಿತ್ ಓಂಕಾರ. ಅವರು ಓಂಕಾರದಿಂದ ಏನ್ ಮಾಡ್ತಾರಪ್ಪ ಅಂತಂದ್ರ ಋಗ್ವೇದದ ಆ ಹೋತ್ರಗಣಗಳು ಸ್ವಾಗತವನ್ನ ಕೋರ್ತಾರ, ದೇವತೆಗೆ ಸ್ವಾಗತವನ್ನ ಕೋರ್ತಾರ. ಮುಂದೆ ಯಾರದಾರ್ರಿ, ಅದರ್ವಯು ಪ್ರತಿಗಿರಂ ಪ್ರತಿಗೃಹ್ಣಾತಿ. The Yajurveda priest grants permission. ಪ್ರತಿಗ್ರಹಂ ಅಂದ್ರೆ ಏನ್ರಿ, ಪರ್ಮಿಷನ್ ಕೊಡ್ತಾನ ಅವ. ಯಜುರ್ವೇದದ ಪೂಜಾರಿ priest ಋತ್ವಿಜ ಅಂತಾರ. ಋತ್ವಿಜ ಋತ್ವಿಜ ಅವಂಗ ಪರ್ಮಿಷನ್ ಕೊಡ್ತಾನ. ನೀನು ಅಡ್ಡಿ ಇಲ್ಲಪ್ಪ, ಹವಿಸ್ಗಳನ್ನ ಹಾಕು, ನೀ ಓಂ ಅನ್ಕೊಂತ ಹವಿಸ್ಗಳನ್ನ ಹಾಕು ಅಂತಾರ. ಅವಾಗವ ಓಂ ಅಂತ ತಿಳ್ಕೊಂಡ ಓಕೆ ಅಂತ ತಿಳ್ಕೊಂಡು ಹವಿಸ್ಗಳನ್ನ ಹಾಕ್ತಾರ. ಓಂ ಇತಿ ಬ್ರಹ್ಮ ಪ್ರಸೌತಿ. ಇಲ್ಲದ ನೋಡ್ರಿ, 4ನೇ ವೇದದ 4 ಮಂದಿ ಅದಲ್ಲ. ಬ್ರಹ್ಮ ಅಂದ್ರೆ ಯಾರು, ಅಥರ್ವಣ ವೇದದ ಪ್ರೀಸ್ಟ್. ಅವ ಸೂಪರ್ವೈಸರ್, ಅವ ಏನು ಮಾಡೋದಿಲ್ರಿ. ಅವ ಅಥರ್ವಣ ವೇದದ 4 ಮಂದಿ, ಅದ್ರಾಗ ಒಬ್ಬ ಮುಖ್ಯಸ್ಥ ಇರ್ತಾನ. ಅವ್ರು ಏನು ಮಾಡೋದಿಲ್ಲ, ಬರೇ ನೋಡ್ತಿರ್ತಾರ ಯಾರು ಏನು ಮಾಡಕತ್ತಾರೋ ಇಲ್ಲ ನೋಡೋರು 4 ಮಂದಿ. ಅದ್ರಾಗ ಒಬ್ಬ ಮುಖ್ಯ ಇರ್ತಾನ, ಇನ್ನು 3 ಮಂದಿ ಅಮುಖ್ಯ ಇರ್ತಾನ. ಸೂಪರ್ವೈಸರ್ ಯಾರು, ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತ ಪ್ರೀಸ್ಟ್ ಋತ್ವಿಜ. ಅವ ಏನ್ ಮಾಡ್ತಾನ, ಕಮಾಂಡ್ಸ್, supervises, commands. Nowadays we do not have Brahma at all. ಈಗ ಇವತ್ತಿನ ಕಾಲದಾಗ ಆ 4 ಮಂದಿನ ಬಿಟ್ಟು ಬಿಡ್ತಾರ. ಸಾಮಾನ್ಯವಾಗಿ 12 ಮಂದಿನೇ ಋತ್ವಿಜರು ಇರ್ತಾರ. ಈ 4 ಮಂದಿ ಋತ್ವಿಜರ ಬದ್ಲಿ ಏನ್ ಮಾಡ್ತಾರಂದ್ರ, ಅಲ್ಲೇ ನೆಲದ ಮ್ಯಾಗ ಒಂದು ಶೀಟ್ ಹಾಕಿ, ಅಲ್ಲಿ ಅಕ್ಕಿ ಕಾಳು ಹಾಕಿ, ಅಲ್ಲಿ ಅವ್ರ ಅದಾರ ಅಂತ ಭಾವ ಮಾಡಿ ಅವ್ರ ಪರ್ಮಿಷನ್ ಕೇಳ್ತಾರ ಇವತ್ತಿನ ಕಾಲದಾಗ. ಸೊ ದ ಪ್ರೀಸ್ಟ್ invoke Brahma in an asana by putting some akshata or dry grass. ಅಲ್ಲಿ ಒಂದು ಒಣ ಹುಲ್ಲು ಅಥವಾ ದರ್ಬೆ ಅಂತ ಇರ್ತದ, ದರ್ಬೆ ಇಟ್ಟು ಅಕ್ಕಿ ಕಾಳು ಹಾಕಿ ಒಂದು ಶೀಟ್ ತಯಾರು ಮಾಡಿ ಅಲ್ಲಿ ಏನ್ ಮಾಡ್ತಾರ, ಅಥರ್ವಣ ವೇದದ ಆ ಋತ್ವಿಜನ್ನ ಕೂಡಿಸಿ ಅವನ ಕುಂಡಿಸಿ ಅವನ ಸಮಕ್ಷಮ ನಾವು ಮಾಡಕತ್ತೀವಿ, ಅವ ಹೇಳ್ದಂಗ್ ಮಾಡಕತ್ತೀವಿ, ಅವ ನೋಡಕತ್ತಾನ ಅನ್ನುವಂಗ ಈಗ ಮಾತಾಡ್ದೆ. ಶಿಂಬಲ ಕಳಿಸಿ ಪರ್ಮಿಷನ್ ಫ್ರಮ್ ದಿ ಆಸನ. ಏನಾದ್ರೂ ಪರ್ಮಿಷನ್ ಬೇಕಂದ್ರೆ ಆ ಆಸನಕ್ಕೆ ಪರ್ಮಿಷನ್ ಕೇಳ್ತಾರೆ. ಇದು ಯಜ್ಞ ಯಾಗಾದಿಗಳಲ್ಲಿ 16 ಮಂದಿ ಋತ್ವಿಜರು ಪ್ಲಸ್ ಯಜಮಾನ ಮತ್ತು ಯಜಮಾನನ ಹೆಂಡತಿ ಯಜಮಾಂತಿ
ಇವರು 18 ಮಂದಿ ಕೂಡಿ ಮಾಡುವಂತ ಒಂದು ಯಜ್ಞ ಯಾಗಗಳಲ್ಲಿ ಯಾರದು ಏನು ಕೆಲಸ ಅನ್ನುವಂಥದ್ದು ಪೂರ್ಣ ನಮ್ಮ ತಿಳಿಯೋಗಿ ಹೇಳಿದ್ರು. ಓಮಿತಿ ಅಗ್ನಿಹೋತ್ರಂ ಅನುಜಾನಾತಿ. ಮುಂದಿನ ಶಬ್ದ, ಮುಂದಿನ ವಾಕ್ಯ. ಓಂಕಾರ used not only in big rituals but also in Agnihotram, the most fundamental ಶ್ರೌತ್ರ ಕರ್ಮ. ನೋಡ್ರಿ, ಓಂಕಾರ ಬರೀ ವೇದವೀತ ಶ್ರೌತ ಕರ್ಮಗಳಲ್ಲಿ ವೇದಗಳಿಂದ ವೇದ ವೀಸಿದ ಕರ್ಮಗಳೆಲ್ಲ ಮಾಡುವಾಗ ಅಷ್ಟು ಉಪಯೋಗ ಮಾಡ್ತಾರಂತಲ್ಲ. ವೇದಗಳ ಆಧಾರದ ಮೇಲೆ ಏನು ಸ್ಮಾರ್ಥ ಕರ್ಮಗಳಂತಿರ್ತಾವ, ಸ್ಮಾರ್ಥ ಕರ್ಮಗಳು ಅಂತಿರ್ತಾವ. ಸ್ಮಾರ್ಥ ಕರ್ಮಗಳು ಅಂದ್ರ ದಿನನಿತ್ಯ ಮಾಡುವಂತಹ ಕರ್ಮಗಳು ಇರ್ತಾವ ಏನ್ರಿ. ಅವು ಸ್ಮೃತಿ ಗ್ರಂಥದ ಆಧಾರದ ಮ್ಯಾಗಿರ್ತಾವ, ಶ್ರುತಿ ಆಧಾರಿತ ಇರುವುದಿಲ್ಲ. ಶ್ರುತಿ ಆಧಾರಿತ ಇದ್ವಂದ್ರ ಶ್ರೌತ ಕರ್ಮಗಳು ಅಂತಾರ, ಸ್ಮೃತಿ ಆಧಾರಿತ ಇದ್ವಂದ್ರ ಸ್ಮಾರ್ಥ ಕರ್ಮಗಳು ಅಂತಾರ. ಶ್ರುತಿ ಯಾವಾಗಲೂ ಬದಲಾವಣೆ ಆಗಂಗಿಲ್ಲ. ಸ್ಮೃತಿ ಕಾಲಕ್ಕನುಗುಣವಾಗಿ ಬದಲಾವಣೆ ಆಕ್ಕಾವ. ಹಿಂದ್ ಹೇಳಿದ್ದೆ ನಿಮಗ, ಕಾಲಕ್ಕನುಗುಣವಾಗಿ ಬದಲಾವಣೆ ಆಕ್ಕಾವ. ಆದ್ದರಿಂದ ಆ ಸ್ಮೃತಿಗಳಲ್ಲಿ ಸ್ಮೃತಿ ಕರ್ಮಗಳನ್ನು ಮಾಡಬೇಕಾದ್ರೂ ಕೂಡ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮಗಳು ಏನದಾವ ಅವಕ್ಕ ಸ್ಮೃತಿ ಕರ್ಮಗಳು ಅಂತ ಅಥವಾ ಶ್ರೌತ ಕರ್ಮಗಳು ಅಂತ. ಅವನು ಮಾಡಬೇಕಾದ್ರೂ ಕೂಡ ನಾವು ಓಂಕಾರವನ್ನು ಬಳಸ್ತೇವೆ ಅಂತ ಹೇಳಾಗತ್ತ. Anupasanam is the first smarta karma that one is initiated into at the time of marriage. ಲಗ್ನ ಆಗೋ ಕಾಲಕ್ಕ ಅನೋಪಾಸನ ಅನ್ನುವಂಥದ್ದು ಒಂದು ಕರ್ಮವನ್ನ ಮಾಡ್ತಾರ. ಸ್ಮಾರ್ತ ಕರ್ಮ ಅನೋಪಾಸನ ಅನ್ನುವಂಥದ್ದು ಸ್ಮಾರ್ತ ಕರ್ಮ ಯಾವಾಗ ಮಾಡ್ತಾರ ಅಂದ್ರೆ ಲಗ್ನದಾಗ ಮಾಡುವಂಥದ್ದು. ಅದಾದ ನಂತರ soon after that he is also required to begin performing ಶ್ರೌತ ಕರ್ಮ. ಅದಾದ ನಂತರ ಶ್ರುತಿಯಲ್ಲಿ ಹೇಳಿದಂತ ಕರ್ಮಗಳು ಶ್ರೌತ ಕರ್ಮಗಳನ್ನ ಮಾಡಕ್ ಹೇಳ್ತಾರ. ಅಗ್ನಿಹೋತ್ರ is started with initial ceremony called ಅಗ್ನಿ ಆದಾನಂ in 6 months. ನೋಡ್ರಿ, ಅಗ್ನಿಹೋತ್ರ ಯಾವಾಗ ಮಾಡ್ತಾರ ಅಂತಂದ್ರ ಇನ್ನು ಲಗ್ನ 6 ತಿಂಗಳ ಮುಂದಿದ್ದಾಗ ಅದನ್ನ ಪ್ರಾರಂಭ ಮಾಡ್ತಾರ. ಅಗ್ನಿ ಆದಾನಂ in 6 months to become a qualified ಗೃಹಸ್ಥ. Such a qualified ಗೃಹಸ್ಥ is called ಅಚಿತಾಗ್ನಿ. ಇನ್ನು 6 ತಿಂಗಳದಾಗ ಮದುವೆ ಆಗಾವ ಇದ್ದು ಯಾರು ಅಗ್ನಿಹೋತ್ರ ಮಾಡ್ತಾನ ಅವ್ರಿಗೆ ಏನಂತಾರ? ಅಚಿತಾಗ್ನಿ ಅಂತ. He is required to perform ಅಗ್ನಿಹೋತ್ರಂ twice daily. ಅಂತಾವ ಪುರುಷ ದಿನಾನು ಅಗ್ನಿಹೋತ್ರವನ್ನ ದಿನಕ್ಕೆ 2 ಸಲ ಮಾಡಬೇಕಾಗ್ತದ. ಬಿಫೋರ್ ಆಬ್ಲೇಷನ್ಸ್ ಫಾರ್ ದ ರೆಸ್ಟ್ ಆಫ್ ಹಿಸ್ ಲೈಫ್. ತನ್ನ ಉಳಿದ ಜೀವನ ಪರ್ಯಂತ ಮಾಡ್ಬೇಕು. ದಿವಸಕ್ಕೆ 2 ಸಲ ಅಗ್ನಿಹೋತ್ರ ಕರ್ಮಗಳನ್ನ ಮಾಡಬೇಕು. ಇಟ್ ಕ್ಯಾನ್ ಬಿ ಬ್ರೋಕನ್ ಅಂಡರ್ ಓನ್ಲಿ 2 ಕಂಡೀಷನ್. ಈ ನಿಯಮವನ್ನ ಅವ ಎಂದ ತಪ್ಪಿಸ್ಬೇಕು ಅಂದ್ರೆ ಆ 2 ಕಂಡೀಷನ್ ಇದ್ದಾಗ ಮಾತ್ರ. ಯಾರ್ದರ ಸಾವಾದಾಗ ಇಲ್ಲಾಂದ್ರೆ ಅವ ಸನ್ಯಾಸ ಬಿಡಬೇಕು. ಅಲ್ಲಿ ಮಠ ದಿನನಿತ್ಯ 2 ಸಲ ಮಾಡಬೇಕು ಅದು ನಿಯಮ. ಜನರಲ್ಲಿ ಮಿಲ್ಕ್ ಈಸ್ ಆಫರ್ಡ್ ಆಸ್ ಆಬ್ಲೇಷನ್. ಈ ಅಚಿತಾಗ್ನಿಯೊಳಗ ಅಗ್ನಿಹೋತ್ರ ಮಾಡಬೇಕಾದ್ರೆ ಹಾಲನ್ನು ನೈವೇದ್ಯವಾಗಿ ಅರ್ಪಿಸ್ತಾರೆ. He needs to get permission for this, which is granted by saying, "Oh." ಅವ ಇದನ್ನ ಮಾಡ್ಬೇಕಾದ್ರೆ ನಾ ಮಾಡಾಕತ್ತೀನಿ, ನನಗೆ ಒಪ್ಪಿಗೆ ಕೊಡ್ರಿ ಅಂತಂದಾಗ ಅದಕ್ಕೆ ಅಲ್ಲಿಗೆ ಒಪ್ಪಿಗೆ ಕೊಡ್ತಾರ. ಗ್ರಾಂಟೆಡ್ ಬೈ ಸೇಯಿಂಗ್ ಓಂ ಅಂತ ತಿಳ್ಕೊಂಡು ಅಲ್ಲೇ ಇದ್ದವರು. ಆಲ್ ದ ಪೂಜಾ ಸ್ಟಾರ್ಟ್ಸ್ ವಿತ್ ಓಂ. ಎಲ್ಲ ಓಂದಿಂದ ಪ್ರಾರಂಭ ಆಗ್ತವೆ. This simple ritual is spiritually and religiously purify the house. Is place the water in front of the Lord, chant Om and sprinkle all over the house. ಈ ಒಂದು ಅಗ್ನಿಹೋತ್ರವನ್ನ ಮಾಡುವುದರಿಂದ ನಾವು ಆಧ್ಯಾತ್ಮಿಕವಾಗಿ ಬೆಳಿತೀವಿ, ಧಾರ್ಮಿಕವಾಗಿ ಮತ್ತ ಮನಿ ಇತ್ಯಾದಿ ಮನಸ್ಸುಗಳನ್ನ ಶುದ್ಧೀಕರಣ ಮಾಡ್ಬೇಕಾಗ್ತದೆ. ಮನೆಯನ್ನ ಶುದ್ಧೀಕರಣ ಮಾಡ್ಬೇಕಂದ್ರ ಒಂದು ಚರಿಗೆ ಒಳಗ ತಾಮ್ರ ಚರಿಗೆ ಒಳಗ ನೀರ್ ತಗೊಳ್ರಿ, ಪರಮಾತ್ಮನಿಂದ ಹೇಳ್ರಿ, ಓಂ ಅಂತ ತಿಳ್ಕೊಂಡ್ರಿ, ಚಾಂಟ್ ಮಾಡ್ರಿ.
ಆ ನೀರನ್ನು ತಗೊಂಡು ಮನೆ ತುಂಬಾ ಸಿಂಪಡಿಸ್ರಿ, ಅವಾಗ ಮನಿ ಪವಿತ್ರ ಆಗ್ತದೆ. The teacher convinced that Omkara is significant in the sadhana of the four ashramas. ಇಲ್ಲಿ ಹೇಳ್ತಾರೆ ಗುರು, ಓಂಕಾರ ಮಾತ್ರ ಇದು ಸಾಧನ ಎಲ್ಲರಿಗೂ ಆಗಿರುತ್ತೆ. 4 ಆಶ್ರಮಗಳು ಸಾಧನ ಆಗಿರುತ್ತೆ. ಬ್ರಾಹ್ಮಣ, ವೈಶ್ಯ ಅಂತ 4 ಆಶ್ರಮ ಅಂದ್ರೆ ಯಾವ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. 4 ಆಶ್ರಮದವರಿಗೆ ಓಂಕಾರ ಇದು ಸಾಧನೆ ಆಗಿದೆ. ಓಮಿತಿ ಬ್ರಾಹ್ಮಣ ಪ್ರವಕ್ಷನ್ ಆಹ. ಏನಂದ್ರ ಬ್ರಾಹ್ಮಣ ಈಸ್ ದ ಸ್ಟೂಡೆಂಟ್ ಆಫ್ ವೇದ, whose primary job is to learn chant the Veda. ಬ್ರಾಹ್ಮಣ ಕೆಲಸ ಏನಪ್ಪಾ ಅಂತ, ಅವ ವೇದದ ಅಭ್ಯರ್ಥಿ ವಿದ್ಯಾರ್ಥಿ. ಅವ ಏನ್ ಮಾಡ್ತಾನಂದ್ರ, ಅವನ ಮುಖ್ಯವಾದ ಕೆಲಸ ಏನಪ್ಪಾ ಅಂದ್ರ ವೇದಗಳನ್ನ ಬಾಯ್ಪಾಠ ಮಾಡಿ ಆ ಮಂತ್ರಗಳನ್ನ ಹೇಳೋದ ಅವನೊಂದು ಕೆಲಸ. ಪ್ರವಕ್ಷ ಅಂದ್ರ when he is about to begin the lesson on chanting the Vedas, ಅಂದ್ರ ಅವನ ಪಠಣ ಮಾಡುವಂತಹದ್ದು. Even before he begins the lesson, the Shishya utters Om. When he says Om Gurubhyo Namah, ಏನ್ ಮಾಡ್ಬೇಕಾದ್ರೂ ಮೊದಲ ಓಂ ಅನ್ನುವಂತ ಮಂತ್ರವನ್ನ ಪಠಣ ಮಾಡಿ ಉಳಿದ ಮಂತ್ರಗಳನ್ನ ಪಠಣ ಮಾಡುವಾಗ ಬ್ರಾಹ್ಮಣ ವಿದ್ಯಾರ್ಥಿ ಅಂತ ಕರೀತಾರೆ. ಬ್ರಹ್ಮ ಉಪಾಪ್ನಮಾನಿ. May I grasp the Vedic chanting first? ಮೊದಲ ವೇದಗಳನ್ನ ಹೆಂಗ ಪಠಣ ಮಾಡ್ಬೇಕು ಅನ್ನುವಂಥದ್ದನ್ನ ನಾನು ತಿಳ್ಕೊಳ್ಳುವಂತವನಾಗಲಿ. Thereafter may I grasp the Vedic meaning. ಆ ನಂತರ ಅದರ ಅರ್ಥವನ್ನ ಗ್ರಹಣ ಮಾಡುವಂತವನಾಗಲಿ. Learning the chanting is called ಅಧ್ಯಾಯನಂ. ಅರ್ಥ ಗೊತ್ತಿಲ್ಲ, ಸುಮ್ಮನೆ ಪಾಠ ಮಾಡೋದಕ್ಕೆ ಏನಂತೀವಿ? ಅಧ್ಯಾಯನಂ. And learning the meaning is called ಮೀಮಾಂಸಾ. ಅದರ ಅರ್ಥವನ್ನ ತಿಳಿಯುವುದು ಮೀಮಾಂಸಾ. ಮೊದಲ ಮೀಮಾಂಸೆ ಬೇಕಾಗಿಲ್ಲ, ಮೊದಲ ಕೇವಲ ಪಠಣ, ಸರಿಯಾಗಿ ಪಠಣ ಮಾಡ್ಬೇಕು. ಅದಕ್ಕೇನಂತಾರ? ಅಧ್ಯಾಯನಂ. ಸರಿಯಾಗಿ ಅದ್ರ ಅಧ್ಯಯನ ಪಠಣ ಬಂತು ಅಂದ್ರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಏನಂತೀವಿ? ಮೀಮಾಂಸಾ. A person must learn this in the brahmacharya ashrama in addition to learning his own profession. ಒಬ್ಬವ ಬ್ರಹ್ಮಚಾರಿ ಆದವ, ಅವ ತನ್ನ ಉದ್ಯೋಗದೊಂದಿಗೆ ಈ ಒಂದು ಬ್ರಹ್ಮಚಾರಿ ಆಶ್ರಮದೊಳಗ ಪಠಣ ಮಾಡುವಂತಹದನ್ನ ಕಲಿಬೇಕವ. ಧರ್ಮಶಾಸ್ತ್ರ ಈಸ್ ಕಾಮನ್ ಟು ಎವ್ರಿ ಒನ್. ಇದು ಎಲ್ಲರಿಗೂ ಸಂಬಂಧಪಟ್ಟಂತ ವಿಷಯ ಅದ. ಧರ್ಮಶಾಸ್ತ್ರ ಯಾರೇ ಇರ್ಲಿ, ಬ್ರಾಹ್ಮಣ ಇರ್ಲಿ, ವೈಶ್ಯ ಇರ್ಲಿ, ಕ್ಷತ್ರಿಯ ಇರ್ಲಿ, ಶೂದ್ರ ಇರ್ಲಿ, ವಾನಪ್ರಸ್ಥ ಇರ್ಲಿ, ಸನ್ಯಾಸಿ ಇರ್ಲಿ, ಗೃಹಸ್ಥ ಇರ್ಲಿ, ಬ್ರಹ್ಮಚಾರಿ ಇರ್ಲಿ, ಧರ್ಮಶಾಸ್ತ್ರ ಎಲ್ಲರಿಗೂ ಬೇಕೇ ಬೇಕು. ಬ್ರಹ್ಮೈವ ಉಪಾಪ್ನೋತಿ. ದ ರಿಸಲ್ಟ್ ಇಸ್ ದಟ್ ಹಿ ಸರ್ಟನ್ಲಿ ಗ್ರಾಸ್ಪ್ ದಿ ವೇದಾಸ್. ಈ ರೀತಿ ಮಾಡಿದ್ದಾದ್ರೆ ವೇದಗಳು ಅವನ ಹಸ್ತಗತ ಹಾಕ. Since Omkara is important in all the ashramas, it is most sacred mantra. ಎಲ್ಲ 4 ಆಶ್ರಮದವರಿಗೆ ಓಂಕಾರವು ಬಹಳ ಮುಖ್ಯವಾಗಿರುವುದರಿಂದ ಇದಕ್ಕೆ ನಮಗ ಬಹಳ ಪವಿತ್ರವಾದ ಮಂತ್ರ ಅನಿಸ್ಕೋತದ ಓಂಕಾರ. ಆದ್ರಿಂದ ಓಂ ಇತಿ ಉಪಾಸೀತ ಉಪಾತೀತ ಉಪಾತೀತ. ಮೇ ಯೂಸ್ ಓಂಕಾರ ಫಾರ್ ಈಶ್ವರ ಉಪಾಸನ. ನೀನು ಈ ಓಂಕಾರವನ್ನ ಈಶ್ವರ ಉಪಾಸನೆಗಾಗಿ ಬಳಸು, ಈಶ್ವರ ಉಪಾಸನೆಗಾಗಿ ಬಳಸು, ಉಪಯೋಗ ಮಾಡು. ಅದರ್ ನೋಡ್ಸ ಅಂದ್ರೆ ಇಷ್ಟೆಲ್ಲ ಹೇಳಿದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನ ಉಳಿದ ಪಾಠಗಳನ್ನ ಹೇಳ್ತಾರೆ. The specialists from each Veda are asked to perform rituals. They are special names. ಪ್ರತಿಯೊಂದು ವೇದದ ಭಾಗದ 4 ಮಂದಿ ಇರ್ತಾರಲ್ಲ, ಅವರಿಗೆ ಒಬ್ಬರಿಗೆ ಒಂದೊಂದು ಹೆಸರದ. ಹೋತಾ ಅಂದ್ರೆ ಈ ಸ್ಪೆಷಲಿಸ್ಟ್ ಇನ್ ಋಗ್ವೇದ ಸ್ಪೆಷಲಿಸ್ಟ್ ಇವ. He is the assistant priest to help him with the ritual. This group consisting of Hota and his assistant, generally 3, are called ಹೋತ್ರಗಣಃ. ಒಬ್ಬ ಹೋತ ಅಂದ್ರೆ 3 ಮಂದಿ ಅಸಿಸ್ಟೆಂಟ್ ಇರ್ತಾರ, 4 ಮಂದಿ ಕೂಡಿಸಿ ಇರ್ತಾರ ಹೋತ್ರಗಣಃ.
ಇವ್ರು ಯಾವ ವೇದಕ್ಕೆ ಸಂಬಂಧಪಟ್ಟವ್ರಿ ಹೋತ್ರಗಣ? ನಿಮಗ ಗೊತ್ತ್ರಿ, ನಿಮಗ್ ಗೊತ್ತಾಗತ್ತೆ, ನಮ್ ಕಾಯಿಲ್ಲ ಬುಕ್ ಅದಾವ್ರ. ಯಾವ ವೇದಕ್ಕೆ ಸಂಬಂಧಪಟ್ಟವ್ರು ಹೋತ್ರಗಣ ಗುಂಪು? ಗೌಡ್ರ ಋಗ್ವೇದಕ್ಕೆ. ಗೌಡ್ರ ಕೇಳಿದ್ರ, ನೀವ್ ಯಾಕೆ ಹೇಳಿದ್ರಿ? ಸಿಕ್ಕಿರಪ್ಪ ಅವ್ರ ಕರೆಕ್ಟ್ ಹೇಳಿದ್ರಿ. ಕರೆಕ್ಟ್ ಹೇಳಿದ್ರಿ. ಋಗ್ವೇದಕ್ಕೆ ಸಂಬಂಧಪಟ್ಟವ್ರು 4 ಮಂದಿಗೆ ಹೋತ್ರಗಣ ಅಂತಾರ. ಇನ್ನು ಅದ್ವಾರ್ಯು ಅಂತ ಯಾರಿಗಂತಾರ್ರಿ? He is the head priest for Yajurveda and he has a group of 3 assistants. This group ಸಂಬಂಧಪಟ್ಟವರು ಅಂದ್ರೆ ಯಜುರ್ವೇದಕ್ಕೆ ಸಂಬಂಧಪಟ್ಟಂತದ್ದು. ಉದ್ಗಾತ ಅಂತಿರ್ತಾರ. ಉದ್ಗಾತ ಅಂದ್ರೆ ಈ 4 ಮಂದಿ ಯಾವ ವೇದಕ್ಕೆ ಸಂಬಂಧಪಟ್ಟವ್ರು ಅಂದ್ರೆ ಸಾಮವೇದಕ್ಕೆ ಸಂಬಂಧಪಟ್ಟವರು. ಇವ್ರು ಏನ್ ಬರೀ ಹಾಡೋರು ಇವ್ರು. His role is to sing the glory of the devatas through ಸಾಮ ಮಂತ್ರ. ಸಾಮ ಅಂದ್ರೆ ಉಚ್ಚ ಧ್ವನಿಯಿಂದ ಮಂತ್ರಗಳನ್ನ ಹೇಳ್ತಾರೆ. ಸ್ವಾಗತ ಕೋರೋರು, ದೇವತೆಗಳಿಗೆ ಸ್ವಾಗತ ಕೋರ್ತಾರ. ಬಹಳ ಉಚ್ಚ ಸ್ವರದಿಂದ ಕರೀತಾರ ದೇವತೆಗಳನ್ನ. He has also 3 assistants and the group is called ಉದ್ಗಾತ್ರಗಣ ಅಂತ. ಇನ್ನು 4ನೇ ಗ್ರೂಪ್ ಬ್ರಹ್ಮಗಣ. The head of the priest is Atharvana Veda group. He doesn't have a direct role in the performance of a ritual. ಅವ್ರಿಗೆ ಏನು ಕೆಲಸ ಇಲ್ಲ, ಏನು ಮಾಡೋದಿಲ್ಲವ. Because Atharvana Veda doesn't have a direct application in the ritual. ಅವ್ರಿಗೆ ವೇದದಲ್ಲಿ ಕರ್ಮ ಮಾಡುವಂತ ಅಧಿಕಾರ ಇಲ್ಲ. Thus he becomes a supervisor of the entire ritual. ಆದ್ದರಿಂದ ಈ 4 ಮಂದಿ ಈ ಉಳಿದ 12 ಮಂದಿ ಮಾಡೋದನ್ನು ನೋಡ್ತಿರ್ತಾರ. ಅವ್ರ ಹೆದರಿಕೆ ಅವ್ರಿಗೆ ಇರ್ತದ. 12 ಮಂದಿಗೆ 4 ಮಂದಿ ಹೆದರಿಕೆ ಇರ್ತದ. ಎಲ್ಲರ ತಪ್ಪಿದ್ರೆ ಬಡಿತಾನ. Thus he becomes supervisor of the entire ritual. He has also got 3 assistants and this group is called Brahmagana. ಇವ್ರಿಗೇನಂತಾರ್ರಿ? Brahmagana. Thus the total number of priests is 16. ಈ ರೀತಿಯಿಂದ ಋತ್ವಿಜರ ಸಂಖ್ಯೆ ಎಷ್ಟು? 16. With the addition of the performer of the ritual and his wife, Yajamana and Yajamani, the total number is important people. Number of important people in the ritual is 18. Verse number 1 to 7 of Mundaka Upanishad refers to these 18 constituents of Yajna. ನಾವು ಮುಂಡಕ ಉಪನಿಷತ್ತು 1, 2, 7ರಲ್ಲಿ ಅಭ್ಯಾಸ ಮಾಡೇವಲ್ಲ, ಆ ಯಜ್ಞದಲ್ಲಿ ಬೇಕಾಗುವಂತ 18 ಜನರು ಯಾರು ಅಂದ್ರೆ ಇವರೇ. The job of Atharvana priest, Brahma priest, is to supervise these ganas to ensure that they perform their duties properly. If mistakes are committed and corrective actions are not taken, the ritual will become invalid. ಆ ಉಳಿದ 12 ಮಂದಿ ತಪ್ಪು ಮಾಡಿದಾಗ ಇವ್ರು 4 ಮಂದಿ ತಪ್ಪುಗಳನ್ನ ಸುಧಾರಿಸಬೇಕು. ಮಾಡಿದ ತಪ್ಪು ಅಕಸ್ಮಾತ್ ಮಾಡಿದ್ನ ಹಂಗ ಬಿಟ್ರಂದ್ರೆ ಆ ಯಜ್ಞದಿಂದ ಬರುವಂತ ಫಲ ಬರೋದಿಲ್ಲ, ಅಥವಾ ಕಡಿಮೆ ಫಲ ಬರಬಹುದು. ಇಟ್ ವಿಲ್ ಬಿ ಎ ವೇಸ್ಟ್ ಆಫ್ ಟೈಮ್. ಆ ರೀತಿ ಪದ್ಧತಿ ಕ್ರಮ ಬಿಟ್ಟು ಮಾಡಿದ್ರೆ ಅದು ಸಮಯದ ಹರಣ, ಅದು ಹಣದ ದುರುಪಯೋಗ. ಸುಮ್ಮನೆ ರೊಕ್ಕ ಹಾಳು ಮಾಡ್ಕೊಂಡಂಗ ಒಂದೊಂದು ಯಜ್ಞಕ್ಕೆ 20,000, 50,000, ಲಕ್ಷ 10 ಲಕ್ಷ ಗಟ್ಟಲೆ ಇರ್ತದ. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ ಅಂಡ್ ವೇಸ್ಟ್ ಆಫ್ ಎನರ್ಜಿ. ಸುಮ್ಮನೆ ನೀವು ದಳದಂಗ ಫಲ ಬರುದಿಲ್ಲ. ಕ್ರಮವತ್ತ ಮಾಡ್ಬೇಕು. ಮುಹೂರ್ತ ಫಿಕ್ಸ್ ಮಾಡುತ್ತ ಆ ಮುಹೂರ್ತಕ್ಕೆ ಸರಿಯಾಗಿ ಮಾಡ್ಬೇಕು. 1 ಸೆಕೆಂಡ್ ಹೆಚ್ಚು ಕಮ್ಮಿ ಆಗುವಂಗಿಲ್ಲ. ದ ರೆಮಿಡಿ ಪ್ರಾಯಶ್ಚಿತ್ತ ವೇರೀಸ್ ಅಕಾರ್ಡಿಂಗ್ ಟು ದ ಮಿಸ್ಟೇಕ್. ತಪ್ಪು ಮಾಡಿದವ್ರು ಪ್ರಾಯಶ್ಚಿತ್ತ ಮಾಡ್ಬೇಕಾಗ್ತದಲ್ಲಿ. ತಪ್ಪು ಸಣ್ಣದಿತ್ತು ಸಣ್ಣ ಪ್ರಾಯಶ್ಚಿತ್ತ, ತಪ್ಪು ದೊಡ್ಡದಿತ್ತು ದೊಡ್ಡ ಪ್ರಾಯಶ್ಚಿತ್ತ, ಅಲ್ಲೇ ಅದ. Minor mistakes may be countered by simple mantras. ಪ್ರಾಣಾಯಾಮ, ಗಾಯತ್ರಿ ಮಂತ್ರ ಹೇಳ್ತಾರ ನೋಡ್ರಿ. ಪ್ರಾಣಾಯಾಮ, ಗಾಯತ್ರಿ ಮಂತ್ರ ಅಂದ್ರೆ ಏನು? ಸಣ್ಣ ತಪ್ಪು ಮಾಡ್ಯಾನ ಅಂತ ಅರ್ಥ. But the major one can cause them to start the ritual all over. Some others may be so severe that the performer may have to give away all his possessions to charity. ಒಮ್ಮೆ ಹಿಂಗ ಬರ್ಬೋದು ಪರಿಸ್ಥಿತಿ.
ಅವ ಯಜಮಾನಂದು ಎಲ್ಲಾ ಧನರಾಶಿನ ತೊಳ್ಕೊಂಡು ಹೋಗ್ಬಹುದು ತಪ್ಪ ಆತಂದ್ರ. ದ ಸೂಪರ್ವೈಸರ್ ಮಸ್ಟ್ ಹ್ಯಾವ್ ಎ ಡೀಪ್ ನಾಲೆಜ್. ಏನಂತಾರ್ರಿ, ಅವ ಏನ್ ಋತ್ವಿಜ್ ಇರ್ತಾನಲ್ಲ, ಬ್ರಹ್ಮ ಅಥರ್ವಣ ವೇದ ಗುಂಪಿನ ಮುಖ್ಯಸ್ಥ ಇರ್ತಾನಲ್ಲ, ಅವಾಗ ಬಹಳ ನಾಲೆಜ್ ಇರ್ಬೇಕಂತಾರ. ಅಂಡ್ ಮಸ್ಟ್ ನೋ ದ ಡ್ಯೂಟೀಸ್ ಆಫ್ ಆಲ್ ದ ಗಣಾಸ್ ವೆರಿ ವೆಲ್. ಈ 3 ಗಣಗಳ 12 ಜನರದ ಏನ ಕರ್ತವ್ಯ ಅದವು ಗೊತ್ತಿರ್ಬೇಕು. ಈ ಮಸ್ಟ್ ಕಾನ್ಸ್ಟೆಂಟ್ಲಿ ವಾಚ್ ಫಾರ್ ಮಿಸ್ಟೇಕ್ಸ್. ಯಾರು ಏನ್ ತಪ್ಪು ಮಾಡಕತ್ತಾರ ನೋಡ್ಬೇಕವ. ಸೊ ದಟ್ ಹಿ ಕ್ಯಾನ್ ಪ್ರಿಸ್ಕ್ರೈಬ್ ರೆಮಿಡಿಯಲ್ ಸ್ಟೆಪ್ಸ್ ಫಾರ್ ದೆಮ್. ಏನ್ ತಪ್ಪು ಮಾಡಿ ಹೇಳ್ಬೇಕು, ಅದಕ್ಕೆ ಏನ್ ಪ್ರಾಯಶ್ಚಿತ್ತ ಹೇಳ್ಬೇಕು, ಅಲ್ಲೇ ಮಾಡ್ಬೇಕವ ಪ್ರಾಯಶ್ಚಿತ್ತ. While the Hota, Advaryu, Udgata need only to know their respective Veda, Brahma must be the expert for all the Vedas. ಚತುರ್ವೇದಿ ಇರ್ಬೇಕಿವ. ಬ್ರಹ್ಮ ಇದ್ದಾವ, ಚತುರ್ವೇದಿ ಇರ್ತಾನ. ಉಳಿದವರೆಲ್ಲ ಏಕವೇದಿಗಳು ಇರ್ತಾರ, ತಮ್ಮ ವೇದವನ್ನು ಬಲ್ಲವರು ಇರ್ತಾರ. ಅವರು ಚತುರ್ವೇದಿ ಇರ್ತಾನ. ಇವ ಬ್ರಹ್ಮ. ಬ್ರಹ್ಮ ಬ್ರಹ್ಮ ಅಂದ್ರೆ ಯಾವ ಬ್ರಹ್ಮ? ಋತ್ವಿಜ ಬ್ರಹ್ಮ. ಇಲ್ಲಿ the important point is all the 4 ganas constantly use Omkara mantra in the rituals. Mandukya Upanishad discusses how Brahmana is revealed through the analysis of Omkara. Upasana is always on Saguna Brahma. Om written in English doesn't exist. According to Sanskrit grammar, combination A plus U Gunasandhi O. You should never write Om as Aum. It should be written as how it is pronounced. The length of Omkara at the beginning of Vedic chanting, the length should be 3 matras. ವೇದದ ಚಾಂಟಿಂಗ್ ಮಾಡಬೇಕಾದಾಗ 3 ಮಾತ್ರ ಇರ್ಬೇಕದು ವೇದ. ಓ ಒಂದು ಮಾತ್ರೆ ಅಂದ್ರೆ ಎಷ್ಟ್ರಿ? 2. ಒಂದು ಮಾತ್ರೆ ಅಂದ್ರೆ ಎಷ್ಟು? ಯಾರು ಹೇಳ್ತೀರಿ? ಕೈ ಎತ್ರಿ. ಒಂದು ಮಾತ್ರೆ ಅಂದ್ರೆ ಎಷ್ಟು ಹೇಳಿದ್ದೆ ನಾನು. ಏನು ಮೊಣಕಾಲಿಗೆ ಸುತ್ತಾಗಿ ಚಿಟಿಕೆ ಹೊಡಿದ ಒಂದ್ ಮಾತ್ರೆ ಏನಂತಾರನ್ರಿ? ಮೊಣಕಾಲಿಗೆ 100 ಬಳಸ್ಕೊಂಡು ಒಂದ್ ರೌಂಡ್ ಹಿಂಗ್ ಮೊಣಕಾಲಿಗೆ ರೌಂಡ್ ಹೊಡೆದ ಚಿಟಿಕೆ ಹೊಡೆದ್ರೆ ಏನ್ ಟೈಮ್ ಆಕೈತಲ್ಲ ಅದು 1 ಮಾತ್ರೆ. ಆ ವೇದಗಳನ್ನ ಪ್ರಾರಂಭ ಮಾಡ್ಬೇಕಾದ್ರಾಗ 3 ಮಾತ್ರೆ. ಅದಕ್ಕೇನಂತಾರೆ ಹೆಸರು? 3 ಮಾತ್ರೆ. ಅದಕ್ಕೆ ಪ್ಲುತೆ ಅಂತಾರ ನೋಡ್ರಿ. ಆ ಪ್ಲುತೆಯನ್ನ ಉಪಯೋಗ ಮಾಡ್ರಿ ಅಂತ ಹೇಳ್ತಾರ. The length of Omkara. When concluding Vedic chanting, it should be 4 matra. ಮುಗೀತಪ್ಪ, ಎಲ್ಲಿಗೆ ಮುಗೀತು? ಹೋಮ ಹವನ ಮುಗೀತು. 4 ಮಾತ್ರೆ ಒಳಗೆ ಮುಗಿಸ್ಬೇಕಂತ. ಹೆಂಗ್ ಮುಗಿಸ್ಬೇಕು? ಓಂಕಾರ ಜಪ is only prescribed for sannyasis. Other ashramas should not chant Omkara alone as japa. ಓಂಕಾರವನ್ನ ಜಪ ಆಗಿ ನೀವು ಅದನ್ನ ಮಾಡ್ತೀರಿ, ಜಪ ಮಾಡ್ತೀರಿ. ಓಂಕಾರ ಅಂದ್ರೆ ಅದು ಸನ್ಯಾಸಿಗಳು ಮಾತ್ರ ಮಾಡಬೇಕು. ಉಳಿದ 3 ಆಶ್ರಮದವ್ರು ಮಾಡೋಂಗಿಲ್ಲ, ಜಪ ಮಾಡುವಂಗಿಲ್ಲ. They can chant ಗಾಯತ್ರಿ ಮಂತ್ರ, ಓಂಕಾರ and some other names such as ಓಂ ನಮಃ ಶಿವಾಯ ಇವ್ರು ಮಾಡ್ಬೋದು. ಕೇವಲ ಓಂ ಚಾಂಟ್ ಮಾಡ್ಬೇಕಂದ್ರೆ ಸನ್ಯಾಸಿಗಳ ಮಾಡ್ಬೇಕು. When a sannyasi takes a diksha, he resolves the Gayatri into Om. ಗಾಯತ್ರಿಯನ್ನು ಕಡಿಮೆ ಮಾಡಿ ಕೇವಲ ಓಂ ಅಂತಾನ ಸನ್ಯಾಸಿ. ನಾವೇನ್ಬೇಕು? ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ನಾವನ್ಬೇಕು. ಉಳಿದ 3 ಆಶ್ರಮದವು ಸನ್ಯಾಸಿ ಮಾತ್ರ ಏನನ್ಬೇಕು? ಓ ಓ ಹೆಂಗ. For this sannyasi in meditation, Om should be long as much as his breath. We will allow ದೀರ್ಘ ಪ್ರಣವ ಉಚ್ಚಾರಣಂ. ಸನ್ಯಾಸಿಗಳಾದವರು ದೀರ್ಘವಾದಂತ ಪ್ರಣವ ಉಚ್ಚಾರವನ್ನ ಮಾಡಬೇಕು. ಸ್ವಾಮಿ ದಯಾನಂದ said that mere ಓಂಕಾರ ಉಚ್ಚಾರಣಂ can give deep dispassion, ತೀವ್ರ ವೈರಾಗ್ಯ. ಬಹಳ ರೀತಿಯಿಂದ ನೀವು ಈ ರೀತಿಯಿಂದ ದೀರ್ಘವಾಗಿ ಬರೇ ಓಂಕಾರವನ್ನ ನೀವು ಪಠಿಸಿದ್ರೆ ಅದರಿಂದ ತೀವ್ರ ವೈರಾಗ್ಯ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಗೃಹಸ್ಥರು ಉಳಿದಾಶ್ರಮದವ್ರು ಮಾಡಬೇಡ್ರಿ ಅಂತಾರ ಅವರು. That is why it is
recommended that only the sannyasi should chant Omkara. The Grahastha have duties to perform. Grahastha duty adava. And therefore Omkara must be diluted with other mantras. Shiva, Vishnu, Om Namah Shivaya, Om Namo Bhagavate Vasudevaya. ಹಿಂಗ ಅದನ್ನ ನೀರ್ನಾಗ ಮಿಕ್ಸ್ ಮಾಡಿ ಅದ್ರದ್ದು ಶಕ್ತಿ ಕಡಿಮೆ ಮಾಡ್ತಾರ. ನೀರಿದ್ದಂಗೆ ಇವೆಲ್ಲ ಉಳಿದ ಮಾತುಗಳು. So that Vairagyam is not strong enough to disturb their ability to perform duties. ಬ್ರಹ್ಮಚರ್ಯ ಕರ್ತವ್ಯ ಅದಾವ, ಕಲಿಬೇಕು. ಅವ ಗೃಹಸ್ಥ ಕರ್ತವ್ಯ ಅದಾವ, ಅವ 3 ಆಶ್ರಮನ್ನ ಸಾಕಿ ಸಲಬೇಕು ಏನ್ರಿ. ಮತ್ತೆ ಇನ್ನೊಬ್ಬ ಯಾರು ವಾನಪ್ರಸ್ಥಾಶ್ರಮದವ, ಅವಗೂ ಕೆಲವೊಂದು ಕರ್ತವ್ಯ ಅದಾವ. 5 ಮಂದಿ ಭಿಕ್ಷಾ ಮಾಡ್ಬೇಕವ. ಆದ್ರಿಂದ ಅವ್ರ 3 ಮಂದಿಗೆ ಬರೇ ಓಂಕಾರ ಜಪ ಹೇಳಿಲ್ಲ. ಅವ ಸನ್ಯಾಸಿಗೆ ಎಲ್ಲ ತ್ಯಾಗ ಮಾಡಿದ, ಅವಾಗ ಕೇವಲ ಓಂಕಾರ ಜಪ ಹೇಳ್ಯ ಮಾಡ್ಬೇಕು. ವೈರಾಗ್ಯಂ ಶುಡ್ ಬಿ ಇನಫ್ ಟು ಅಂಡರ್ಸ್ಟ್ಯಾಂಡ್ ವೇದಾಂತ ಬಟ್ ನಾಟ್ ಟು ಡಿಸ್ಟರ್ಬ್ ದೇರ್ ಸೆಟಪ್. ಗೃಹಸ್ಥ ವೈರಾಗ್ಯ ಬೇಕಂತ ಅಂದ್ರೆ ಬೇಕು, ಆದ್ರೆ ಸನ್ಯಾಸಿ ಅಷ್ಟು ವೈರಾಗ್ಯ ಬೇಕಾಗಿಲ್ಲ. ಯಾಕ ಅವಾಗ ಅನೇಕ ಕರ್ತವ್ಯಗಳದಾವ. ಆದ್ರಿಂದ ಜಪ ಮಾಡ್ಬೇಡ್ರಿ, ಓಂಕಾರ ಜಪ ಮಾಡಕ್ ಹೋಗ್ಬೇಡ್ರಿ. ನೀವು ಮಾಡಿದ್ರೆ ಓಂಕಾರ ಕೂಡ ಬೇರೆ ಓಂ ನಮೋ ವಾಸುದೇವಾಯ, ಓಂ ನಮೋ ಶಿವಾಯ ಇಂಥ ಮಂತ್ರಗಳನ್ನ ಅದನ್ನ ಡೈಲ್ಯೂಟ್ ಅಂದ್ರ ಅದನ್ನ ಶಕ್ತಿ ಕಡಿಮೆ ಮಾಡಿ, ಆ ಮಂತ್ರದ ಶಕ್ತಿಯನ್ನ ಕಡಿಮೆ ಮಾಡಿ ನೀವು ಚಾಂಟ್ ಮಾಡ್ರಿ. ಇಷ್ಟು 8ನೇ ಅನುವಾಕ ಇಲ್ಲಿಗೆ ಮುಗಿತು. 9ನೇ ಅನುವಾಕ ಪ್ರಾರಂಭ. 10:05. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜಯ ಶಿವ ಓಂಕಾರ. ಓಂ ಜಯ ಶಿವ ಓಂಕಾರ. ಬ್ರಹ್ಮ ವಿಷ್ಣು ಸದಾ ಶಿವ, ಬ್ರಹ್ಮ ವಿಷ್ಣು ಸದಾ ಶಿವ. ಅರ್ಧಾಂಗೀಧಾರ ಅರ್ಧಾಂಗೀಧಾರ. ಶ್ವೇತಾಂಬರ ಪೀತಾಂಬರ ಪಾದಾಂಬರ ಅಂಬೆ. सदा सबका एक ब्रह्मा एक, सबका एक ब्रह्मा एक, होता दिक संगे. ओम जय शिव ओंकारा. एकानन चतुरानन पंचानन राजे. हंसासन गरुडासन, हंसासन गरुडासन, वृषभासन सारे. ओम जय शिव ओंकारा. ओम इति एकाक्षर ब्रह्मा, सभी देवन का एका. प्रणवाक्षर ओम मागे, ये तीनों एका, ये तीनों एका. निर्गुण निराकार ब्रह्म एक ही जग सारा, एक ही अंतर्यामी. आप एक ब्रह्म, आप एक ब्रह्म. शिव शिव ओंकारा, शिव जय ओंकारा. चापन मालाय मृगमालाधारी, चंदन मृगमन चंद, चंदन मृगमन चंद. बोले शुभकारी, बोले शुभकारी. कर्मा के जगमंडल शिव जाग्रत सुख करता. जग करता दुख करता, जग करता दुख करता. जग पालन करता, जग पालन करता. त्रिभुवन स्वामी के आर जो कोई नर गावे. त्रिभुवन स्वामी की आर जो कोई
ಶಿವ ಓಂಕಾರ ಹರ ಶಿವ ಓಂಕಾರ ಬ್ರಹ್ಮ ವಿಷ್ಣು ಸದಾ ಶಿವ ಬ್ರಹ್ಮ ವಿಷ್ಣು ಸದಾ ಶಿವ ಅರ್ಧಾಂಗೀದಾರ ಅರ್ಧಾಂಗೀದಾರ ಹರೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಅನಾದಿಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ जय मंगलम जय नमः पार्वतीपति शिवर हर महादेव श्रीमद जगद्गुरु सिद्धारूढ़ स्वामी महाराज की जय श्रीमद जगद्गुरु गुरुनाथ आरूढ़ स्वामी महाराज की जय सकल साधु संत महाराज की जय।